ಕ್ಷಮಿಸಬೇಡ, ಯಾರನ್ನು ಕ್ಷಮಿಸಬೇಡ. ನಿನ್ನನ್ನು ಟೀಕಿಸಿದವರನ್ನ, ನಿನ್ನನ್ನು ನೋಡಿ ನಗುತ್ತಿರುವವರನ್ನ, ನಿನ್ನ ಬೆನ್ನ ಹಿಂದೆ ನಿನ್ನ ಬಗ್ಗೆ ಮಾತಾಡೋರನ್ನ, ನಿನ್ನನ್ನು ಅಪಹಾಸ್ಯ ಮಾಡೋರನ್ನ, ನಿನ್ನ ಕಾಲು ಹಿಡಿದು ಎಳೆಯೋರನ್ನ, ನಿನ್ನ ಗೆಲುವನ್ನು ನೋಡೋದಕ್ಕಾಗದೇ ಇರೋರನ್ನ ನೀನು ನಿನ್ನ ಜೀವನದಲ್ಲಿ ಯಾವತ್ತೂ ಕ್ಷಮಿಸಬೇಡ. ಇಂತಹ ಜನರ ಮುಂದೆ ನೀನು ಗೆಲ್ಲಬೇಕು. ಅದನ್ನು ನೋಡಿ ಅವರು ಉರ್ಕೋಬೇಕು. ಅದನ್ನು ನೋಡಿ ನೀನು ಖುಷಿ ಪಡಬೇಕು. ಜಗತ್ತೇ ನಿನಗೆ ಸಲಾಂ ಹೊಡಿಬೇಕು. ಆ ಥರ ನೀನು ಬೆಳೆದು ತೋರಿಸು. ಆ ಹಾದಿಯಲ್ಲಿ ಕೇವಲ ಕನಸುಗಳನ್ನು ಕಾಂತ ಕೂರಬೇಡ. ಆ ಕನಸಿನ ಹಾದಿಯಲ್ಲಿ ನೀನು ನನಸು ಮಾಡುತ್ತಾ ದಿಟ್ಟ ಹೆಜ್ಜೆ ನೀಡು. ನಿನ್ನ ಸಂಬಂಧಿಕರೆಲ್ಲ, ನಿನ್ನವರೆಲ್ಲ ನೀನು ಗೆದ್ದ ಮೇಲೆ ಓಡೋಡಿ ಬರ್ತಾರೆ. ಅಂಥವರನ್ನು ನೀನು ಕ್ಷಮಿಸಲೇಬೇಡ. ಅಂತಹ ಜನಗಳನ್ನು ನೀನು ಎಲ್ಲಿಡಬೇಕೋ ಅಲ್ಲೇ ಇಡಬೇಕು. ನೀನು ಯಾರ ಮೇಲೂ ಜಾಸ್ತಿ ನಂಬಿಕೆ ಇಡಬೇಡ. ಯಾರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟು ಅವ್ರ ಮುಂದೆ ನಿನ್ನ ಮನದಾಳದ ಮಾತು ಹೇಳ್ತೀಯೋ ಅವರೇ ನಿನಗೆ ಸುಲಭವಾಗಿ ಮೋಸ ಮಾಡ್ತಾರೆ, ನಿನ್ನನ್ನು ದಾರಿ ತಪ್ಪಿಸ್ತಾರೆ. ನೀನು ನನ್ನವರು, ಇವರೆಲ್ಲ ನಮ್ಮ ಜನ ಅಂತ ಅವರಿಗೆಲ್ಲ ಒಳ್ಳೆಯದನ್ನೇ ಬಯಸಿದರೆ ಅವರೇ ನಿನ್ನನ್ನು ಕೆಟ್ಟವನನ್ನಾಗಿ ನೋಡ್ತಾರೆ. ಬಿಟ್ಬಿಡು ಎಲ್ಲರನ್ನು. ಬರುವಾಗ ನೀನೊಬ್ಬನೇ, ಹೋಗುವಾಗಲೂ ನೀನೊಬ್ಬನೇ. ಮಧ್ಯದಲ್ಲಿ ಯಾರನ್ನು ನಂಬಿದ್ರೆ ಏನು ಪ್ರಯೋಜನ? ನಿನಗಾಗಿ ನೀನು ಬದುಕು, ನಿನಗಾಗಿ ನೀನು ಕೆಲಸ ಮಾಡು, ನಿನಗಾಗಿ ನೀನು ದುಡಿ, ನಿನಗಾಗಿ ನೀನು ಸಾಧಿಸು. ಜಗತ್ತೇ ನಿನ್ನನ್ನು ಕೊಂಡಾಡುತ್ತೆ. ಅವಕಾಶಗಳನ್ನು ಕಳ್ಕೋಬೇಡ. ನಿನ್ನ ಭವಿಷ್ಯವನ್ನು ಮುಂದೂಡಬೇಡ. ಯಾಕಂದರೆ ಅವಕಾಶಗಳನ್ನು ನೀನು ಸ್ವೀಕರಿಸೋದನ್ನು ಬಿಟ್ಟರೆ ನಿನಗೆ ಅವಕಾಶಗಳನ್ನು ಕೊಡೋದನ್ನೇ ನಿಲ್ಲಿಸ್ಬಿಡುತ್ತೆ. ಯಾರ ಮೇಲೂ ಅತಿಯಾದ ನಂಬಿಕೆ ಇಡಬೇಡ. ಯಾರಿಂದಲೂ ಅತಿಯಾದ ಅಪೇಕ್ಷೆ ಬಯಸಬೇಡ. ಯಾಕಂದರೆ ಅತಿಯಾದ ನಂಬಿಕೆ ಮತ್ತು ಅತಿಯಾದ ಅಪೇಕ್ಷೆ ನಿನಗೆ ಬಹಳಷ್ಟು ನೋವನ್ನು ತಂದುಕೊಡುತ್ತೆ. ಕತ್ತಲಾಗದೆ ನಿನಗೆ ನಕ್ಷತ್ರ ಕಾಣಲ್ಲ. ಕಷ್ಟವಿಲ್ಲದೆ ಜೀವನವೇ ನಡೆಯಲ್ಲ. ಈ ಜೀವನದ ಏಳು ಬೀಳಿನ ಬಂಡಿ ಸಾಗೋದಕ್ಕೆ 1000 ಮುಳ್ಳಿದ್ರೂ ಗುಲಾಬಿ ಹೂವಿನಂತೆ ಮಿಂಚ್ತಾನೆ ಇರಬೇಕು. ಅದುವೇ ಜೀವನ. ನಿನಗೊಂದು ಮಾತು ಹೇಳ್ತೀನಿ, ಯಾವತ್ತೂ ನೆನಪಲ್ಲಿಟ್ಕೋ. ಒಳ್ಳೆಯ ಯೋಚನೆಗಳು ಯಾವತ್ತೂ ಒಳ್ಳೆಯ ಫಲಿತಾಂಶವನ್ನೇ ಕೊಡ್ತಾ ಇರುತ್ತೆ. ಅದಕ್ಕಾಗಿ ನೀನು ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚನೆ ಮಾಡು. ಯಾವತ್ತೂ ಬೇರೆಯವ್ರ ಬಗ್ಗೆ ಕೆಟ್ಟದನ್ನು ಯೋಚನೆ ಮಾಡಬೇಡ. ನೀನು ಸಾಗುವ ದಾರಿಯಲ್ಲಿ ನಿನಗೆ ಹೂವಿನ ಹಾಸಿಗೆ ಹಾಕಿ ಯಾರೂ ಕೂಡ ಸ್ವಾಗತ ಕೊಡಲ್ಲ. ಅಲ್ಲಿ ಕಂಡು ಬರೋದೆಲ್ಲ ಕಲ್ಲು ಮುಳ್ಳಿನ ಹಾದಿ. ಅದನ್ನು ನೀನು ದಾಟಿ ಮುನ್ನುಗ್ಗಿದ್ರೇ ಮುಂದೆ ನಿನಗೆ ಹೂವಿನ ಹಾಸಿಗೆ ಸ್ವಾಗತ ಸಿಗುತ್ತೆ. ಎದ್ದೇಳು. ನಿನ್ನನ್ನು ಟೀಕಿಸಿದವರ ಬಾಯಿ ಮುಚ್ಚಿಸುವಂಥ ತಾಕತ್ತು ನಿನ್ನಲ್ಲಿದೆ. ನಿನ್ನ ಕತೆ ಇಷ್ಟೇ ಅಂದವರೆಲ್ಲ ನಿನ್ನನ್ನು ನೋಡಿದರೆ ಅವರು ಅವ್ರ ಮುಖಾನ ಕೆಳಗೆ ಮಾಡಬೇಕು. ಆ ಥರ ಮಾಡಿ ತೋರಿಸು. ಕೊನೆಗೊಂದು ಮಾತು ಹೇಳ್ತೀನಿ, ಸಾಧನೆಗೆ ಬೇಕಾಗಿರುವುದು ಮಹಾಬುದ್ಧಿವಂತಿಕೆ ಅಲ್ಲ, ಹಿಡಿದ ಕೆಲಸ ಕೈ ಬಿಡದೆ ಗೆಲ್ಲೋ ತನಕ ಹೋರಾಡ್ತೀನಿ ಅನ್ನೋ ಛಲ ಹೊಂದಿದ್ರೆ ಸಾಕು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.